ಅದಲ್ಲ ನಾನು ಹೇಳಿದಾಗೆ ಯಾರು ನಿಮಗೆ ಕೊಲೆ ಸುಲಿಗೆ ಈ ಥರದ್ದಕ್ಕೆಲ್ಲ ಭಾಗಿಯಾಗ್ತಾರೆ ಅಂಥವ್ರಿಗೆ ಏನು ಮಾಡಬೇಕು? ಅಂಥವ್ರು ಯಾರಾದರೂ ಇದ್ರೆ ಅವರು ಅಂತ ಸೂಚನೆಗಳು ಕಂಡು ಬಂದರೆ ಅವ್ರನ್ನ ಕೆಲವು ದಿವಸ ಮಾಡ್ತಾರೆ. ಅನಂತರ ಕಾನೂನಿದೆ, ಕಾನೂನಿನಲ್ಲಿ ಏನು ತೀರ್ಮಾನಗಳಾಗ್ತಾವೋ ಅದ್ರ ಪ್ರಕಾರ ಆಗುತ್ತೆ. RCB ಟೀಮ್ ಏನಿದೆ ಅವರು 18 ವರ್ಷದ ನಂತರ IPL ಚಾಂಪಿಯನ್ಶಿಪ್ ಅನ್ನು ಗೆದ್ದಿದ್ದಾರೆ. ಅವರಿಗೆ ಅಭಿನಂದನೆಯನ್ನ ನನ್ನ ವೈಯಕ್ತಿಕವಾಗಿ ಮತ್ತು ಸರ್ಕಾರದ ಪರವಾಗಿ ಕೂಡ ನಾನು ಸಲ್ಲಿಸ್ತೇನೆ. ವಿಶೇಷವಾಗಿ ಕೊಹ್ಲಿ ಅವರು ಇಡೀ ದೇಶಕ್ಕಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ಒಂದು ಮಾದರಿಯಾದಂಥ ಕ್ರೀಡಾಪಟುವಾಗಿ ಇವತ್ತು ಹೊರಹೊಮ್ಮಿದ್ದಾರೆ ಅಂತ ಹೇಳಿ ಸಂತೋಷ ಆಗುತ್ತೆ. ಯಾಕೆಂದರೆ ಅವರು ಟೀಮ್ ಗೆದ್ದಂಥ ಸಂದರ್ಭದಲ್ಲಿ ಆಡಿದಂಥ ಮಾತುಗಳನ್ನು ಗಮನಿಸಿದರೆ ಅವರು 18 ವರ್ಷ ಒಂದು ಟೀಮಿಗೆ ಆಡಿದ್ದು ಎಲ್ಲ ಕ್ರೀಡಾಪಟುಗಳಿಗೆ ಒಂದು ಸಂದೇಶ ಕೊಡುತ್ತೆ. ಲಾಯಲ್ಟಿ ಅನ್ನೋದು ಒಂದು ಸಂದೇಶವನ್ನು ಅವರು ಇವತ್ತು ಕೊಟ್ಟಿದ್ದಾರೆ. ಅದರ ಜೊತೆಗೆ ಅವರ ಎಮೋಷನಲ್ ಬಾಂಡೇಜು ನನಗೆ ಬೆಂಗಳೂರು ಅಂತ ಹೇಳಿದ್ರಲ್ಲ, ಅದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ತಂದಿದೆ. ಸಂಜೆ ಬಹುಶಃ 4 ಗಂಟೆಗೆ ಅಂತ ಕಾಣಿಸುತ್ತೆ, ನಾವು ಸರ್ಕಾರದ ವತಿಯಿಂದ ಅವರಿಗೆ ಒಂದು ಅಭಿನಂದನೆಯನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಏರ್ಪಾಟ್ ಮಾಡ್ತಿದ್ದಾರೆ. ಹೇಗಿರುತ್ತೆ ಸರ್ ಅಭಿನಂದನೆ? ಗೊತ್ತಿಲ್ಲ ರೂಪುರೇಷೆಗಳು, ಅದಕ್ಕೆ ಹೊರಟಿದ್ದೆ ನಾನು ಈಗ. ಯಾಕೆಂದರೆ ಪೊಲೀಸ್ ಇದು ಎಲ್ಲ ಅರೇಂಜ್ಮೆಂಟ್ಸು ಅದೆಲ್ಲ ಮಾಡಬೇಕು. ಎಲ್ಲಿ ಮಾಡೋದು ಅಂತ ಏನು ತೀರ್ಮಾನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ವಿಧಾನಸೌಧದ ಮೆಟ್ಟಲ ಮೇಲೆ ಅಂತ ಒಂದು ಸಲಹೆ ಇತ್ತು, ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ. ಇನ್ನೂ ಕೆಲವರು ಇಲ್ಲ ಸ್ಟೇಡಿಯಮಲ್ಲೇ ಮಾಡಿದರೆ ಒಳ್ಳೆಯದು ಸೆಕ್ಯೂರಿಟಿ ದೃಷ್ಟಿಯಿಂದ ಅಂತೇಳಿ ಒಂದು ಸಲಹೆ ಇದೆ. ಅದು ಏನು ತೀರ್ಮಾನ ಏನು ಮಾಡ್ತಾರೆ ಅಂತ ನೋಡಬೇಕು. ವಿಜಯ ಯಾತ್ರೆಗೆ ಏನಾದ್ರು ಪರ್ಮಿಟ್ ಮಾಡಿದ್ದಾರೆ ಸರ್? ಅಂದರೆ ಓಪನ್ ಬಸ್ಸಲ್ಲಿ ಅವರಿಗೆ ಹೋಗ್ಲಿಕ್ಕೆ ವಿಧಾನಸಭೆ ಅದು ಇಲ್ಲಿ ಆದರೆ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಆದರೆ ಅಲ್ಲಿಂದ ಸ್ಟೇಡಿಯಂವರೆಗೂ ಓಪನ್ ಇದರಲ್ಲಿ ವೆಹಿಕಲಲ್ಲಿ ಹೋಗೋದು ಅಂತೇನೋ ಹೇಳಿದ್ದಾರೆ. ನನಗೆ ಬೆಳಿಗ್ಗೆ ನಮ್ಮ KSCA ಕಾರ್ಯದರ್ಶಿಗಳು ಬಂದು ನನಗೆ ಭೇಟಿ ಮಾಡಿದರು. ಈ ರೀತಿ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ. ಮುಖ್ಯಮಂತ್ರಿಗಳು, ನೀವು ಮತ್ತು ಉಪಮುಖ್ಯಮಂತ್ರಿಗಳು, ನೀವು 3 ಜನ ಬರಬೇಕಾಗಿ ಅಂತೇಳಿ ಅರೇಂಜ್ಮೆಂಟ್ಸಿಗೆಲ್ಲ ಸ್ವಲ್ಪ ಸಹಕರಿಸಬೇಕು ಅಂತ. ಪ್ರೀ ಮೀಟಿಂಗ್ ಏನಾರು ಇದೆಯಾ ಸರ್? ಅದೇ ಈಗ ನಾನು CM ಹತ್ರ ಹೋಗಿ ಮಾತಾಡಿ ಏನು ಅರೇಂಜ್ಮೆಂಟ್ಸು, ಪೊಲೀಸ್ ವತಿಯಿಂದ ಏನು ಅರೇಂಜ್ಮೆಂಟ್ಸ್ ಮಾಡಬೇಕು ಅದಕ್ಕೆಲ್ಲ ಮಾಡೋ ಏರ್ಪಾಟ್ ಮಾಡ್ಕೊಳ್ತೀವಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೂ ಆತಂಕ ಪಡಬೇಕಾಗಿಲ್ಲ. ಮೊದಲನೇದಾಗಿ ನಾನು ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡ್ಕೊಳ್ತೇನೆ. ಯಾರು ಕಾನೂನಿನ ವಿರುದ್ಧವಾಗಿ ಕೆಲಸ ಮಾಡ್ತಾರೆ, ಯಾರು ಜನಸಮುದಾಯಕ್ಕೆ ವಿರುದ್ಧವಾದಂಥ ಕೆಲಸಗಳನ್ನು ಮಾಡ್ತಾರೆ, ಅಂಥವರಿಗೆ ಮಾತ್ರ ಆತಂಕ ಇರಬಹುದೇ. ಅದರ ಬಿಟ್ಟರೆ ಸಾಮಾನ್ಯ ಜನರಿಗೆ ಇದರಿಂದ ಯಾವುದೇ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ ನಾವು. ಅವರು ಆ ಭಾಗದಲ್ಲಿ ಕೆಲವರು ಇನ್ನೂ ಕೂಡ ಇಂಥ ಒಂದು ಕೋಮು ಪ್ರಚೋದನೆಯನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ಇದ್ದಾರೆ ಅಂತೇಳಿ ಅವರಿಗೆ ಮಾಹಿತಿ ಇರಬಹುದು. ಅವರು ಒಂದಿಷ್ಟು ನೈಟ್ ರೌಂಡ್ಸನ್ನು ಹೆಚ್ಚು ಮಾಡಬೇಕು. ಮನೆಗೆ ಹೋಗಿ ಅವರನ್ನು ಒಂದು ರೀತಿಯ ಸಪೋರ್ಟಿವ್ ಆಗಿ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಅದರ ಜೊತೆಯಾಗಿ ಯಾರಾದರೂ ಅಂಥವ್ರಿದ್ರೆ ಅವರನ್ನು ಕೂಡ ನಾವು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನೈಟ್ ರೌಂಡ್ಸನ್ನು ಮಾಡ್ತಿದ್ದಾರೆ ಅಂತ ಹೇಳಿ. ಜನಸಮುದಾಯ ಆತಂಕ ಪಡುವಂಥದ್ದು ಅಗತ್ಯ ಇಲ್ಲ. ಅವ್ರಿಗೆ ಯಾರಿಗೂ ಕೂಡ ತೊಂದರೆ ಆಗದಾಗೆ ನಾವು ನೋಡ್ಕೊಳ್ತೀವಿ ಅನ್ನುವಂಥ ಭರವಸೆಯ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಟಾರ್ಗೆಟ್ ಮಾಡಿ ಯಾರನ್ನು ನಾವು ಟಾರ್ಗೆಟ್ ಮಾಡೋದಕ್ಕೆ ಹೋಗೋದು. ನಾನು ಹೇಳಿದಾಗೆ ನೀವು ಸಾರ್ವಜನಿಕವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ನಡ್ಕೊಳ್ಳೋದಾದ್ರೆ ಭಯ ಯಾಕೆ? ಯಾರು ಕಾನೂನು ಬಿಟ್ಟು ಹೊರತುಪಡಿಸಿ ಕೆಲಸ ಮಾಡ್ತಾರೆ ಅಂಥವ್ರಿಗೆ ಭಯ ಆಗ್ಬೋದು. ಆದರೆ ಇದು ಶಾಶ್ವತವಾಗಿ ಅಂತೂ ಇರೋದಿಲ್ಲ ಅಲ್ಲ. ಈಗ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ, ಏನು ಆಂಟಿ ಕಮ್ಯುನಲ್ ಫೋರ್ಸನ್ನು ಮಾಡ್ತೇವೆ ಅಂತ ಹೇಳಿದ್ವಿ. ಬಹುಶಃ ಈ ವಾರ ಇನ್ನು 10 ಡೇಸಲ್ಲಿ ಅದನ್ನು ಲಾಂಚ್ ಮಾಡ್ತೇವೆ. ಆಗಲೂ ಕೂಡ ಕೆಲವು ರೆಸಿಸ್ಟೆನ್ಸ್ ಬಂದೇ ಬರುತ್ತೆ.
ಹೌದಪ್ಪ ನಮಗೆ ಯಾಕೆ ಬೇಕಾಗಿತ್ತಿದು ಅಂತೇಳಿ. ಆದರೆ ನಮಗೆ ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇದೆ ಅಲ್ವಾ, ಶಾಂತಿಯನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರಕ್ಕಿದೆ. ಅದಕ್ಕೆ ಅನೇಕ ಕ್ರಮಗಳನ್ನು ತಗೊಳ್ಳೇಬೇಕಾಗುತ್ತೆ, ತಗೊಳ್ತಾರೆ. ನಾವ್ಯಾರು ಇಲ್ಲಿಂದ ದಿನನಿತ್ಯ ಗಂಟೆಗೆ ಇನ್ಸ್ಟ್ರಕ್ಷನ್ಸ್ ಕೊಡೋದಿಲ್ಲ, ಮುಖ್ಯಮಂತ್ರಿಗಳು ಕೊಡೋದಿಲ್ಲ, ನಾನು ಕೊಡೋದಿಲ್ಲ. ಅವರು ಇಲಾಖೆಯವರು, ನಾವು ಅವ್ರನ್ನ ಕೇಳ್ತೀವಿ, ಏನ್ರಿ ಅಲ್ಲಿ ಗಲಾಟೆ ಆಗಿದೆ, ಯಾಕೆ ಗಲಾಟೆ ಆಯಿತು, ಏನು ಮಾಡಿದ್ರಿ ಅಂದಾಗ ಅವರು ಅಲ್ಲಿ ಸ್ಥಳೀಯವಾಗಿ ಆ ಸ್ಪಾಟ್ನಲ್ಲಿ ಏನು ಮಾಡಬೇಕು ಅದನ್ನು ಅವರು ಕ್ರಮ ಮಾಡ್ತಾರೆ. ಅವರು ಅದಕ್ಕೆ ಅವರಿಗೆ ಲೈಟ್ ಡೌನ್ ರೂಲ್ಸ್ಗಳಿರ್ತವೆ, ಅದ್ರ ಪ್ರಕಾರ ಮಾಡ್ತಾರೆ. ಕಂಗ್ರ್ಯಾಚುಲೇಟ್ ದಿ RCB ಟೀಮ್ ಫಾರ್ ವಿನ್ನಿಂಗ್ IPL championship after 18 years. At the same time, I also specially congratulate Kohli ji for having the patient, tolerant fight for 18 years. I think even earlier when the team had reached finals 3 times earlier, one would imagine how he would have felt losing the championship. But this time, his loyalty to the team for 18 years has paid off. And all the sportsmen or sports personalities, there is a lesson in this. Loyalty and sincerity will eventually pay you something great. So everyone watched the match. We also saw in social media that you were also watching the match. Yeah, I was also watching. I watched every ball, every moment, and I also enjoyed it. It is a wonderful championship. More than 2 months, this whole thing, the entire thing, every day we would come back home and sit in front of the television and forget everything and watch the matches. Yeah. From today, there is nothing like that, right? Maybe you will watch tennis if you are watching tennis. So it's the greatest, one of the greatest tournament we have in India. So massive celebrations today, sir. What arrangements are happening on that? Yeah, we are, the players are coming. I think the team is coming today. Government of Karnataka is hosting a felicitation to them, I think by 4 o'clock or something. We have not decided yet on whether it is on the steps, grand steps of Vidhana Soudha or inside the KCA stadium. That will be decided soon. Because, the victory parade is an important one. I mean, lakhs of RCB fans will be there en route. Bangalore being notorious for traffic. So it's going to be a huge challenge. Even that traffic also they will enjoy it today. So how do you see Virat Kohli's statement saying, I'm, being a part of Bangalore, being a part of, the culture over here, it definitely speaks a message is what he says. Yeah, certainly. But he has a emotional bondage with Bangalore. Bangalore, Bangaloreans and, more so with Kannadigas. So I think there is a message that is so much close to, Bangalore. Any, initiatives from the government to honor the team, sir? Any announcements? I don't know anything at the moment. And we have to discuss with the Chief Minister what decision they have taken. I don't know. All right, sir. Thank you so much. Thank you.